ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ತೋರಿಸ್ತಾ ಇದ್ದೇನೆ ಎಗ್ ಮಲಾಯ್. ತುಂಬ ಸಿಂಪಲ್ಲಾದ ಒಂದು ರೆಸಿಪಿ ಇದು, ಹಾಗೂ ತುಂಬ ಟೇಸ್ಟಾಗಿ ಬರುತ್ತೆ. ಚಪಾತಿಯೊಂದಿಗೆ, ರೈಸೊಂದಿಗೆ ಎಲ್ಲದರೊಂದಿಗೂ ಚೆನ್ನಾಗಾಗುತ್ತೆ. ಇವಾಗ ಹೆಚ್ಚಾಗಿ ಚಿಕನ್, ಮಟನ್ ಎಲ್ಲ ಸರಿಯಾಗಿ ಏನು ಸಿಗ್ತಾ ಇಲ್ಲ, ಆದರೆ ಎಗ್ ಒಂದು ಸಿಗ್ತಾ ಉಂಟು. ಇದರಿಂದ ಈ ರೆಸಿಪಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಡೈಲಿ ಒಂದೇ ತಿಂದು ಬೇಜಾರಾಗಿದ್ದರೆ ಇದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಓಕೆ, ಇವಾಗ ನಾನು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಬೇಕಂತ ಹೇಳಿ. ಫಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದೇ ಆದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಹಸಿಮೆಣಸನ್ನು ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ 3 ನೀರುಳ್ಳಿ, ಸಣ್ಣದಿರೋದ್ರಿಂದ 3 ನೀರುಳ್ಳಿ ತೊಗೊಂಡಿದ್ದೀನಿ. ದೊಡ್ಡದಿರೋದಾದರೆ 2 ನೀರುಳ್ಳಿ ತೊಗೊಳ್ಳಿ. ಎಲ್ಲವನ್ನು ಕ್ಲೀನ್ ಮಾಡಿ ನೀರುಳ್ಳಿ ಸಿಪ್ಪೆಲ್ಲ ಸುಲಿದು ಮಿಕ್ಸಿಯಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ. ಓಕೆ, ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಆಯಿಲ್ ಬೇಕಿದ್ದರೂ ಯೂಸ್ ಮಾಡ್ಬೋದು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಎರಡನ್ನೂ ಕೂಡ ನಾನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಇದು ರುಚಿ ಬರುತ್ತೆ. ಒಮ್ಮೆಲೆ ಇದು ಇಲ್ಲದಿದ್ದರೆ ನಾನು ಹೇಳಿದಾಗೆ ನೀವು ಎಣ್ಣೆಯನ್ನೇ ಯೂಸ್ ಮಾಡ್ಬೋದು. ಓಕೆ, ಚೆನ್ನಾಗಿ ಬಿಸಿ ಆದಮೇಲೆ ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಮಸಾಲ ಹಾಕಿದ ಮೇಲೆ ಇಲ್ಲಿ ಮೇನ್ ಕೆಲಸ ಏನಂದರೆ ಇದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋದು. ಓಕೆ, ಎಲ್ಲ ಮಸಾಲವನ್ನು ನಾನು ಇವಾಗ ಇದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಇವಾಗ ಫ್ರೈ ಮಾಡಿ. ಎಷ್ಟು ಒಳ್ಳೆ ರೀತಿ ಫ್ರೈ ಮಾಡ್ತೀರಿ ನೋಡಿ, ಇದು ಮಸಾಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಹಾಗಾಗಿ ಚೆನ್ನಾಗಿ ಇದನ್ನು ನೀವು ಫ್ರೈ ಮಾಡಿ. ಓಕೆ, ಇದರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ನೀವು ಇದೇ ರೀತಿ ಮಾಡಿ. ಓಕೆ ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಒಮ್ಮೆಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲದಿದ್ದರೆ ನೀವು ನೀರುಳ್ಳಿ ಎಲ್ಲ ಗ್ರೈಂಡ್ ಮಾಡ್ತೀರಿ ನೋಡಿ, ಆವಾಗಲೇ ಶುಂಠಿ ಹಾಗೂ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಹಾಕೋಣ. ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಗರಂ ಮಸಾಲ, ಕೊತ್ತಂಬರಿ ಪೌಡರ್, ಇಷ್ಟಿಷ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ಹಾಗೂ ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ, ಕಲರ್ಗೋಸ್ಕರ ಅಷ್ಟೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ಇವಾಗ ನೋಡ್ಬೋದು ನೀವು, ಮಸಾಲದ ಕಲರ್ ಆಲ್ಮೋಸ್ಟ್ ತುಂಬ ಚೇಂಜ್ ಆಗಿದೆ. ಇದೇ ರೀತಿ ಫ್ರೈ ಮಾಡಿ ಮಾಡಿ ನಾನು ಈ ರೀತಿ ಮಾಡಬೇಕು. ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಘಮ ಘಮ ಸ್ಮೆಲ್ ಕೂಡ ಬರ್ತಾ ಉಂಟು. ಈ ಟೈಮಲ್ಲಿ ಇದಕ್ಕೆ ನಾನು 1 ಲೋಟದಷ್ಟು, 1 ಕಪ್, ಟೀ ಕಪ್ ಇರುತ್ತೆ ನೋಡಿ, ಅದರಲ್ಲಿ ಹಾಲನ್ನು ಹಾಕ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇದೆ ಹಾಲು. ಹಾಲಲ್ಲಿ ಮಾಡೋದಿದು, ಹಾಗಾಗಿ ಇದಕ್ಕೆ ಎಗ್ ಮಲಾಯ್ ಅಂತ ಹೇಳ್ತಾರೆ. ತುಂಬ ಟೇಸ್ಟ್ ಆಗುತ್ತೆ, ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಮುಚ್ಚಿಡೋಣ, ಒಂದು ಒಳ್ಳೆ ಕುದಿ ಬರಲಿ. ಓಕೆ, ಇವಾಗ ನೋಡೋಣ. ಓಕೆ, ಚೆನ್ನಾಗಿ ಕುದೀತಾ ಉಂಟು, ನೋಡ್ಬೋದು ನೀವು. ಚೆನ್ನಾಗಿ ಆಗಿ ಬಂದಿದೆ, ಕಲರ್ ಕೂಡ ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಉಂಟು. ಇವಾಗ ಬಾಯ್ಲ್ ಮಾಡಿದ ಎಗ್ ಉಂಟು ನೋಡಿ, ಅದನ್ನು ನಾನು ಅರ್ಧ ಕಟ್ ಮಾಡಿಸಿದ್ದೀನಿ. ಬೇಯಿಸಿದ ಮೊಟ್ಟೆಯನ್ನು ಅರ್ಧ ಕಟ್ ಮಾಡಿ ಈ ರೀತಿ ಉಲ್ಟಾ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ನಿಮ್ಮ ಎಷ್ಟು ಜನ ಇದ್ದಾರೆ ಆ ರೀತಿಯಲ್ಲಿ ನೀವು ಮಾಡಿದರೆ ಆಯಿತು. ನಾನಿಲ್ಲಿ 8 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಓಕೆ, ಚೆನ್ನಾಗಿ ಒಂದು ಸೈಡ್ ಫ್ರೈ ಆಗಲಿದ್ದು ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಓಕೆ, ಇವಾಗ ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಒಳ್ಳೆ ಕುದೀತಾ ಉಂಟು, ನೋಡ್ಬೋದು ನೀವು. ನೋಡಿ, ಒಂದು ಸೈಡ್ ಚೆನ್ನಾಗಿ ಮಸಾಲ ಎಳ್ಕೊಂಡಿದೆ. ಇದಕ್ಕೆ ಈ ರೀತಿ ಬರಬೇಕು ನೋಡಿ. ಇವಾಗ ಸ್ವಲ್ಪ ಟರ್ನ್ ಮಾಡಿ ಮೊಟ್ಟೆ ಬೇಕಿದ್ರೆ, ಇಲ್ಲದಿದ್ದರೆ ಹೀಗೇ ನೀವು ತಗೊಂಡ್ರಾಯ್ತು. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ. ಏನಾದರೂ ಕಮ್ಮಿ ಇದೆ ಆದರೆ ಈ ಟೈಮಲ್ಲಿ ನೀವು ಅದಕ್ಕೆ ಆ್ಯಡ್ ಮಾಡಿ. ಕೊತ್ತಂಬರಿ ಸೊಪ್ಪು ಏನಾದರೂ ಇದೆ ಆದರೆ ಇದರ ಮೇಲೆ ನೀವು ಹಾಕ್ಬೋದು, ಅಥವಾ ಕಸೂರಿ ಮೇಥಿ ಇದೆಯಾದರೆ ಸ್ವಲ್ಪ ನೀವು ಫ್ರೈ ಮಾಡಿ ಇದರ ಮೇಲೆ ಹಾಕ್ಬೋದು. ತುಂಬ ಟೇಸ್ಟಾಗಿ ಬರುತ್ತೆ. ಇಷ್ಟೇ ಮಾಡಲಿಕ್ಕಿರೋದು, ನೋಡಿದ್ರಲ್ಲ, ತುಂಬ ಸಿಂಪಲಾದ ರೆಸಿಪಿ ಇದು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಬಿಸಿ ಬಿಸಿ ಇರುವಾಗಲೂ ಸರ್ವ್ ಮಾಡಿ, ಅಥವಾ ತಣ್ಣಗಾದ ಮೇಲೂ ಸರ್ವ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಚಪಾತಿಯೊಂದಿಗೆ ಕೂಡ ತಿನ್ನಿ, ಅಥವಾ ರೈಸೊಂದಿಗೆ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ನನ್ನ ಚಾನಲ್ಗೆ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೂ
ಈ ರೆಸಿಪಿ ಲೈಕ್ ಆಯ್ತಂತಂದರೆ ಪ್ಲೀಸ್ ಲೈಕ್ ಮಾಡಿ. ಓಕೆ, ನಾಳೆ ಸಿಗ್ತೀನಿ ನಾನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.